ಬುಕ್ಕಾಪಟ್ಟಣದಲ್ಲಿ ಜಲಜೀವನ್ ಮಿಷನ್ ಯೋಜನೆ ವಿಳಂಬ, ಸಾರ್ವಜನಿಕರ ಆಕ್ರೋಶ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಅನ್ನ ಜಾರಿಗೊಳಿಸಲಾಗಿದ್ದು, ಬುಕ್ಕಾಪಟ್ಟಣ ಹೋಬಳಿ ಕೇಂದ್ರವಾಗಿದ್ದರೂ ಸಹ ಗ್ರಾಮ ಪಂಚಾಯಿತಿಯ ಎಲ್ಲಾ ವಾರ್ಡ್ಗಳಲ್ಲೂ ಒಂದೇ ಬಾರಿಗೆ ಕೆಲಸ ಆರಂಭಿಸಿದ್ದು, ಎಲ್ಲಾ ರಸ್ತೆಗಳನ್ನ ಕಿತ್ತು ಅಧ್ವಾನ ಮಾಡಿರುವುದರಿಂದ ಸಾರ್ವಜನಿಕರು ಓಡಾಡುವುದೇ ಕಷ್ಟ ಎಂಬಂತಾಗಿದೆ. ಬೈಕುಗಳಲ್ಲಿ ಓಡಾಡಲಾಗದೆ ಬಿದ್ದು ಎದ್ದವರು ಎಷ್ಟೋ ಜನ. ಈ ಹಿಂದಿನ ಶಾಸಕರಾದ ಜೆಸಿ ಮಾಧುಸ್ವಾಮಿ ರವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಭದ್ರಾ ಮೇಲ್ದಂಡೆ ಹಾಗೂ ಎತ್ತಿನಹೊಳೆ ಯೋಜನೆಯಡಿ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಬಹಳಷ್ಟು ರಸ್ತೆಗಳನ್ನ ಸುಧಾರಿಸುವ ಕೆಲಸ ಮಾಡಿದ್ರು. ಆದರೆ ಜೆಜೆಎಂ ಕಾಮಗಾರಿ ಕೈಗೆತ್ತಿಕೊಂಡ ಗುತ್ತಿಗೆದಾರ ಜೆಸಿಬಿ ಮೂಲಕ ಅವೆಲ್ಲವನ್ನ ಕಿತ್ತು ಹಾಳು ಮಾಡಿದ್ದು, ವಯಸ್ಸಾದ ಹಿರಿಯ ನಾಗರಿಕರು, ಚಿಕ್ಕ ಪುಟ್ಟ ಮಕ್ಕಳು, ಹೆಂಗಸರು ಓಡಾಡಲಾಗದೆ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಬೇಗ ಕಾಮಗಾರಿ ಮುಗಿಸದೆ ವಿಳಂಬ ಧೋರಣೆ ಮಾಡುತ್ತಿರುವುದರಿಂದ ಸಾರ್ವಜನಿಕರು ರೋಸಿಕ್ಕಿದ್ದಾರೆ. ಜಲಜೀವನ್ ಮಿಷನ್ ನಲ್ಲಿ ಅಕ್ರಮದ ವಸನೆ. ಬುಕ್ಕಾಪಟ್ಟಣದಲ್ಲಿ ಹೋಬಳಿ ಕೇಂದ್ರವಾಗಿರುವುದರಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಿಕೊಡುವ ಯೋಜನೆ ಮಾಡಿದ್ದು, ಆದರೆ ಗುತ್ತಿಗೆದಾರರು ಹಣ ಉಳಿಸುವ ಉದ್ದೇಶದಿಂದ ಜೆಸಿಬಿ ಮೂಲಕ ಕೆಲಸ ಮಾಡುತ್ತಿರುವುದು ಹಾಗೂ ರಸ್ತೆ ಎರಡೂ ಬದಿಗಳಲ್ಲಿ ಮನೆಗಳಿದ್ದರೂ ಸಹ ಒಂದೇ ಪೈಪ್ ಹಾಕುವ ಮೂಲಕ ಹಣ ಉಳಿಸಿಕೊಳ್ಳುವ ಯೋಜನೆ ಹಾಕಿದ್ದಾರೆ. ಜೆಜೆಎಂ ಕಾಮಗಾರಿಯನ್ನ ಜೆಸಿಬಿ ಮೂಲಕ ನಡೆಸುವಂತಿಲ್ಲ ಎಂಬ ಆದೇಶವಿದ್ದರೂ ಸಹ ಗುತ್ತಿಗೆದಾರರು ನಿಯಮಗಳನ್ನ ಗಾಳಿಗೆ ತೂರಿ ಜೆಸಿಬಿ ಮೂಲಕ ಹಾಗೂ ರಸ್ತೆಯ ಎರಡೂ ಬದಿಗಳಲ್ಲಿ ಪೈಪ್ ಲೈನ್ ಹಾಕದೆ ಅಕ್ರಮ ಎಸಗಲಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡು ಆದಷ್ಟು ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಿ ಗುಂಡಿ ಬಿದ್ದಿರುವ ರಸ್ತೆಗಳಿಗೆ ಕಾಂಕ್ರೀಟ್ ಹಾಕುವ ಮೂಲಕ ಮತ್ತೆ ಸರಿಪಡಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ.